ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 8ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವ ಸರ್ವವೇದೇಷು ಶಬ್ದಖೇ ಪೌರುಷನ್ಋಷು. ಕೌಂತೇಯ, ನಾನು ನೀರಿನಲ್ಲಿ ರಸ, ಇನ್ನು ಸೂರ್ಯ ಚಂದ್ರರಲ್ಲಿರುವ ತೇಜಸ್ಸು ನಾನು ಸರ್ವ ವೇದಗಳ ಓಂಕಾರ, ನಾನೇ ಆಕಾಶದಲ್ಲಿ ಶಬ್ದ, ಇನ್ನು ಪುರುಷರಲ್ಲಿ ಪರಾಕ್ರಮ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಈ ಪ್ರಪಂಚದಲ್ಲಿ ಆ ಭಗವಂತನ ಅಸ್ತಿತ್ವ ಏನು ಎಂಬುದನ್ನು ಕೂಡ ವಿವರಿಸ್ತಾ ಇದ್ದಾನೆ. ಭಗವಂತ ಯಾವ ರೀತಿಯಲ್ಲಿ ಈ ಪ್ರಪಂಚದ ಒಳಗಡೆ ಹಾಸು ಹೊಕ್ಕಾಗಿದ್ದಾನೆ ಎಂಬುದನ್ನೇ ಈ ಒಂದು ಶ್ಲೋಕದಲ್ಲಿ ನಾವು ಅತ್ಯಮೋಘವಾಗಿ ಕಾಣಬಹುದು. ಮತ್ತದನ್ನು ಅನುಭವಿಸಿದರೆ ಬದುಕನ್ನ ಕಾಣುವ ರೀತಿಯೇ ಸಂಪೂರ್ಣವಾಗಿ ಬದಲಾಗ್ತದೆ. ಈ ಪ್ರಕೃತಿಯ ಧರ್ಮಗಳ ಹಿಂದೆ ಎಲ್ಲ ಇರುವಂಥದ್ದು ಆ ಭಗವಂತನೇ. ನೀರಿನಲ್ಲಿ ರಸ ಎನ್ನುವನು. ನಾವೆಲ್ಲ ನೀರನ್ನ ಹಲವಾರು ಕಾರ್ಯಗಳಿಗೆ ಬಳಸ್ತೇವೆ. ಕುಡಿಯೋದಕ್ಕಾಗಿ, ಬಳಸೋದಕ್ಕಾಗಿ, ಪಾತ್ರೆ ಪಗಡೆಗಳನ್ನು ಶುಚಿ ಮಾಡುವುದಕ್ಕಾಗಲಿ, ನಮ್ಮ ದೇಹ ಅಂಗಾಂಗಗಳನ್ನು ಶುಚಿಗೊಳಿಸೋದಕ್ಕಾಗಲಿ, ಹೀಗೆ ನಾನಾ ಕಾರ್ಯಗಳಿಗೆ ಅದನ್ನು ಬಳಸ್ತೇವೆ. ಆ ನೀರಿನಲ್ಲಿ ರಸದಂತೆ ಇದ್ದಾನಂತೆ, ಅಂದರೆ ದ್ರವ ರೂಪದಲ್ಲಿ ಭಗವಂತ ಇದ್ದಾನೆ ಅಂತಾಯಿತು. ನಮ್ಮ ಬಾಳಿಗೆ ನೀರು ಅನ್ನುವುದು ಅತ್ಯವಶ್ಯಕ. ಮೀನಿನಂತೆ ನಾವು ನೀರಿನಲ್ಲಿ ಇಲ್ಲದೇ ಇರಬಹುದು, ಆದರೆ ಆ ನೀರನ್ನೇ ನಾವು ಹೊತ್ತು ತಿರುಗ್ತಾ ಇದ್ದೇವೆ. ಯಾಕಂದರೆ ವಿಜ್ಞಾನದ ಪ್ರಕಾರ ನಮ್ಮ ದೇಹವೆಲ್ಲ 70% ನೀರಿನಿಂದಲೇ ಆಗಿದೆ. ಪಂಚಭೂತಗಳಲ್ಲಿ ನೀರಿನ ಅಂಶವೇ ಜಾಸ್ತಿ ನಮ್ಮ ದೇಹದಲ್ಲಿ. ನೀರು, ಅಗ್ನಿ, ಗಾಳಿ, ಆಕಾಶ, ಭೂಮಿ ತತ್ವವನ್ನು ನಮ್ಮ ದೇಹದಲ್ಲಿ ಇರಿಸಿಕೊಂಡಿರುವಂತಹ ಈ ದೇಹದಲ್ಲಿ ಈ ಪಂಚಭೂತಗಳಲ್ಲಿ ನೀರಿನ ಅಂಶವೇ ಹೆಚ್ಚು. ಇನ್ನು ನಾವು ಭೂಗೋಳವನ್ನು ಗಮನಿಸಿದ್ರೆ ಭೂಭಾಗಕ್ಕಿಂತಲೂ ಕೂಡ ಸಮುದ್ರದ ಭಾಗವೇ ಹೆಚ್ಚು. ಅಂದರೆ ಪ್ರಪಂಚದಲ್ಲಿ, ಅಂದರೆ ಈ ಭೂಲೋಕದಲ್ಲಿಯೂ ಕೂಡ ನೀರಿನ ಅಸ್ತಿತ್ವವೇ ಹೆಚ್ಚಾಗಿದೆ. ಹಾಗಾಗಿ ಆ ನೀರಿನಲ್ಲಿ ನಾನು ರಸವಾಗಿದ್ದೇನೆ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಆದರೆ ನಾವು ನೋಡಿ, ಎಷ್ಟೋ ಸಲ ನೀರಿನಲ್ಲಿ ಅದು ಯಾವ ರುಚಿಯೋ ನಮಗೆ ಗೊತ್ತೇ ಆಗಲ್ಲ. ಹಾಗೆ ಭಗವಂತನು ಕೂಡ ಗೊತ್ತೇ ಇಲ್ಲದ ಹಾಗೆ ನೀರಿನೊಳಗಡೆ ಅಡಗಿದ್ದಾನೆ. ಹಾಗಾಗಿ ನೀರನ್ನು ನಾವು ಗಂಗಾ ಮಾತೆ ಅಂತ ಹೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ಅದನ್ನು ಸ್ವೀಕರಿಸಬೇಕು ಅಂತ ಹೇಳೋದು. ಹಾಗೆ ಹಲವಾರು ನಮ್ಮ ಶಾಸ್ತ್ರಗಳಲ್ಲಿ, ಪೂಜೆ ಪುನಸ್ಕಾರಗಳಲ್ಲಿ ಗಂಗಾ ಪೂಜೆ, ನೀರಿಗೆ ಪೂಜೆ ಮಾಡಿ ಅದನ್ನು ನಾವು ಸ್ವೀಕರಿಸ್ತೇವೆ. ಹಾಗಾಗಿ ಭಗವದ್ಗೀತೆಯಲ್ಲೇ ಹೇಳಿದಂತೆ ಭಗವಂತ ನೀರಿನಲ್ಲಿ ರಸದ ರೂಪದಲ್ಲಿ ಇದ್ದಾನೆ. ಇನ್ನು ಸೂರ್ಯ ಮತ್ತು ಚಂದ್ರರಲ್ಲಿರುವ ಬೆಳಗುವ ಶಕ್ತಿಯ ಹಿಂದೆ ಇರುವುದು ಅವನ ಶಕ್ತಿಯೇ. ನಮ್ಮ ರಂಗಭೂಮಿಗೆ ಇರುವ ದೀಪದಂತಿದ್ದಾರೆ ಈ ಸೂರ್ಯಚಂದ್ರರು. ಅವರು ಬೆಳಗಿದರೆ ನಮಗೆ ಕಾಂತಿ, ಶಾಖ, ಮಳೆ, ಬೆಳೆ, ಹೀಗೆ ನಾವು ಉಪಯೋಗಿಸುವ ಶಕ್ತಿಯ ಹಿಂದೆಲ್ಲ ಇರುವುದೇ ಈ ಸಂಗ್ರಹಿಸಿಟ್ಟ ಸೂರ್ಯನ ಶಕ್ತಿ. ನಮ್ಮ ಮಳೆಯಲ್ಲೂ ಕೂಡ ಸೂರ್ಯನ ಶಕ್ತಿಯೇ ಅಡಗಿರುವುದು. ನಮ್ಮ ಬೆಳೆಯಲ್ಲಿ ಏನು ನಾವು ಹೊಲ ಗದ್ದೆ ತೋಟಗಳಲ್ಲಿ ಬೆಳೆಯುವಂತಹ ಬೆಳೆ ಇದೆಯಲ್ಲ, ಅದರ ಹಿಂದೆಯೂ ಕೂಡ ಸಂಗ್ರಹಿಸಿಟ್ಟ ಸೂರ್ಯನ ಶಕ್ತಿಯೇ ಅಡಗಿದೆ.
ಇನ್ನು ನಾವು ಉಪಯೋಗಿಸುವ ವಿದ್ಯುತ್ ಶಕ್ತಿಯ ಹಿಂದೆಯೂ ಕೂಡ ಅದೇ ಸೂರ್ಯ ಶಕ್ತಿ ಇದೆ. ಅದು ಮೇಲಿನಿಂದ ಕೆಳಗೆ ಬೀಳುವ ನೀರಿನಿಂದ ತಯಾರಾಗಿರುವಂಥದ್ದು. ಆ ನೀರನ್ನ ಮೇಲಕ್ಕೆ ತಳ್ಳಿದ್ದು ಸೂರ್ಯನ ಕಾಂತಿ. ಸೂರ್ಯ ಸಾಗರದ ಮೇಲೆ ತಪ್ಪಿಸಿದಾಗಲೇ ಅಲ್ಲಿರುವ ನೀರು ಆವಿಯಾಗಿ ಮೇಲೇರುತ್ತದೆ. ಸೌದೆ ಅಥವಾ ಕಲ್ಲಿದ್ದಲು ಉರಿಯುವುದರಿಂದಲೂ ಕೂಡ ಈ ಒಂದು ವಿದ್ಯುತ್ ಶಕ್ತಿ ತಯಾರಾಗುತ್ತೆ. ಆದರೆ ಆ ಕಲ್ಲಿದ್ದಲು ಮತ್ತು ಸೌದೆ ತಯಾರಾಗಬೇಕು ಅಂದರೆ ಅದೇ ಸೂರ್ಯನ ಕಾಂತಿ ಕಾರಣ. ಇನ್ನು ಸೂರ್ಯ ಬೆಳಗಿದ್ರೇನೆ ಸಸ್ಯರಾಶಿ ಬೆಳೆಯುವಂಥದ್ದು. ಆ ಸಸ್ಯರಾಶಿ ಬೆಳೆದ್ರೇನೆ ನಮಗೆ ಊಟ, ಬಟ್ಟೆ ಇವುಗಳೆಲ್ಲ ಸಿಕ್ಕುವಂಥದ್ದು. ಹಾಗೆ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿ ಈ ಸೂರ್ಯನಿಂದ ಬಂದ ಶಕ್ತಿಯನ್ನೇ ಹೀರುತ್ತಿರುವಂಥದ್ದು. ಪರೋಕ್ಷವಾಗಿ ಭಗವಂತನನ್ನು ನಾವು ಅವನ ಶಕ್ತಿಯ ಮೂಲಕ ಹೀರುತ್ತಿದ್ದೇವೆ. ಹಾಗಾಗಿ ಸೂರ್ಯ ನಮ್ಮ ಬಾಳಿಗೆ ಆಧಾರ. ಇನ್ನು ವೇದಗಳಲ್ಲಿ ಭಗವಂತ ಓಂಕಾರ ಎನ್ನುತ್ತಾನೆ. ವೇದಗಳ ರಾಶಿಯನ್ನೆಲ್ಲ ಒಂದು ಅಕ್ಷರದಲ್ಲಿ ಸಂಗ್ರಹಿಸಬೇಕು ಅಂತಂದ್ರೆ ಅದೇ ಓಂಕಾರ. ಅದರಿಂದ ಎಲ್ಲ ಅಕ್ಷರಗಳು ಬಂದಿವೆ. ಅಕ್ಷರಗಳಿಂದ ಎಲ್ಲ ನಾಮರೂಪಗಳೂ ಕೂಡ ಬಂದಿವೆ. ಓಂಕಾರವೆಂಬುದು ವ್ಯಕ್ತ ಮತ್ತು ಅವ್ಯಕ್ತಕ್ಕೆ ಸೇತುವೆಯಂತಿದೆ. ಸಗುಣ ಮತ್ತು ನಿರ್ಗುಣ ಬ್ರಹ್ಮಕ್ಕೆ ಅದೊಂದು ಚಿಹ್ನೆಯಾಗಿದೆ. ಇದನ್ನೇ ನಾವು ಶಬ್ದ ಬ್ರಹ್ಮ ಎನ್ನುತ್ತೇವೆ. ಪರಬ್ರಹ್ಮನಿಗೆ ಅತ್ಯಂತ ಸಮೀಪದಲ್ಲಿರುವುದೇ ಓಂಕಾರ. ಪರಬ್ರಹ್ಮನ ಶಕ್ತಿ ಅಲ್ಲಿ ಸ್ಪಂದಿಸುತ್ತಿದೆ. ಹಾಗಾಗಿ ವೇದಗಳಲ್ಲಿ ಆತ ಓಂಕಾರ. ಇನ್ನು ಆಕಾಶ ಎಂಬ ಪಾತ್ರೆಯಲ್ಲಿ ತುಂಬಿರುವುದೇ ಅನಾಹತ ಧ್ವನಿಯಾದ ಶಬ್ದ. ಅದೂ ಕೂಡ ಪರಬ್ರಹ್ಮನಿಗೆ ಒಂದು ಪ್ರತೀಕವಿದ್ದಂತೆ. ಅದರ ಹಿಂದೆಯೂ ಇರುವವನು ಆ ಭಗವಂತನೇ. ಪುರುಷರಲ್ಲಿ ಪೌರುಷವಾಗಿದ್ದೇನೆ ಎನ್ನುತ್ತಾನೆ. ಇಲ್ಲಿ ಪುರುಷ ಎಂದರೆ ಕೇವಲ ಗಂಡು ಎನ್ನುವಂಥ ಭೇದ ಇಲ್ಲ, ಲಿಂಗ ಭೇದ ಇಲ್ಲ. ಎಲ್ಲ ಮಾನವರಲ್ಲಿಯೂ ಕೂಡ ಪೌರುಷ ಎಂಬ ಅಂಶದಲ್ಲಿ ಇದ್ದಾನೆ. ಎಲ್ಲಿ ಮನುಷ್ಯರು ಸಾಹಸವನ್ನು ವ್ಯಕ್ತಪಡಿಸುತ್ತಾರೋ, ಉತ್ಪಾದನೆಯನ್ನ ಮಾಡುತ್ತಾರೋ, ಇರುವ ಆತಂಕಗಳೊಂದಿಗೆ ಹೋರಾಡುತ್ತಾರೋ, ಯಾರು ಅಸಾಧ್ಯವನ್ನ ಸಾಧಿಸುತ್ತಾರೋ, ಸಾಧಿಸಿ ಎಲ್ಲಿ ಜೀವಿಗಳೆದೆಯಲ್ಲಿ ಅದಮ್ಯ ಉತ್ಸಾಹವನ್ನು ನೋಡ್ತೇವೋ, ಎಲ್ಲಿ ನಾವು ಛಲವನ್ನ ಕಾಣ್ತೇವೋ, ಎಲ್ಲಿ ನಾವು ಪ್ರತಿಜ್ಞೆಯನ್ನ ಅನುಭವಿಸುತ್ತೇವೋ, ಅದರ ಹಿಂದೆಲ್ಲ ಭಗವಂತನ ಶಕ್ತಿಯೇ ವ್ಯಕ್ತವಾಗ್ತಾ ಇರುವಂಥದ್ದು. ಅದನ್ನೇ ನಾವು ಪೌರುಷ ಅಂತ ಕರಿತೀವಿ. ಅವನ ಶಕ್ತಿಯೇ ಯೋಗ್ಯ ವ್ಯಕ್ತಿಗಳನ್ನ ಆರಿಸಿಕೊಂಡು ಅವರ ಮೂಲಕ ತನ್ನ ಕೆಲಸವನ್ನ ಮಾಡ್ತಾ ಇದ್ದಾನೆ. ಎಂತಹ ಸುಂದರವಾದ ಭಗವಂತನ ಭಾವನೆಯನ್ನು ನಾವಿಲ್ಲಿ ನೋಡ್ತೇವೆ. ಈ ಪ್ರಪಂಚ ದೇವರಿಲ್ಲದ ಒಂದು ಹಾಳೂರಲ್ಲ. ಇಲ್ಲಿರುವ ಪ್ರತಿಯೊಂದರ ಹಿಂದೆಯೂ ಅವನು ಸ್ಪಂದಿಸುತ್ತಿದ್ದಾನೆ. ಕಣ್ಣು ಬಿಟ್ಟು ನೋಡಿದೆಡೆಯಲ್ಲೆಲ್ಲ ಅವನೇ ತಾಂಡವವಾಡ್ತಾ ಇದ್ದಾನೆ. ಆಕಾಶವೆಂಬ ಪಾತ್ರೆಯಲ್ಲಿ ಶಬ್ದದಂತೆ ತುಂಬಿರುವವನು ಅವನೇ. ಗಾಳಿಯಂತೆ ಬೀಸುವವನು ಅವನೇ. ನೀರಿನಂತೆ ಹರಿಯುವವನು ಕೂಡ ಅವನೇ. ವೇದಗಳಲ್ಲಿ ಜ್ಞಾನ ಸ್ವರೂಪಿಯಾಗಿದ್ದಾನೆ. ಈ ಪೃಥ್ವಿಯಲ್ಲಿ ಎಲ್ಲ ಶ್ರಮದ ಹಿಂದೆ ಇರುವ ಪೌರುಷವೂ ಅವನೇ. ಹಾಗಾಗಿ ಆ ಪೌರುಷ ಅನ್ನುವಂಥದ್ದು ಹಲವು ರೂಪುಗಳನ್ನು ತಾಳಿ ಬೆಳಗ್ತಾ ಇದೆ ನಮ್ಮ ಬದುಕಿನಲ್ಲಿ. ಭೂಮಿಯಿಂದ ಬೆಳೆಯನ್ನು ತೆಗೆಯುವ ರೈತನ ಶ್ರಮವೇ ಆಗಿರಬಹುದು, ದೇಶವನ್ನು ಅಪಾಯದಿಂದ ಮತ್ತು ಅನಾಯಕತೆಯಿಂದ ರಕ್ಷಿಸುವಂತಹ ಸೈನಿಕನ ಶ್ರಮವೇ ಆಗಿರಬಹುದು, ಇನ್ನೊಬ್ಬ ಮನುಷ್ಯನಲ್ಲಿ ತಪಸ್ಸು ಮತ್ತು ಜ್ಞಾನದ ಹಿಂದೆ ಇರುವಂತಹ ಶ್ರಮವೂ ಆಗಿರಬಹುದು. ಈ ಶ್ರಮ ಎಲ್ಲರ ಕಣ್ಮನಗಳನ್ನು ಸೆಳೆಯುವಂತಹ ರೀತಿಯಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿ ವ್ಯಕ್ತವಾದಾಗ ಅದರ ಹಿಂದೆ ಭಗವಂತನ ಒಂದು ಆವಿರ್ಭಾವನೆಯನ್ನೇ ನೋಡ್ತೇವೆ. ನಮಗಿಲ್ಲಿ ಬರುವಂತಹ ದೇವರ ಭಾವನೆ ಮಾನವನಂತಿರುವ ಒಂದು ವ್ಯಕ್ತಿಯಲ್ಲ, ಬದಲಿಗೆ ಸರ್ವಾಂತರ್ಯಾಮಿಯಾದ ವಿಶ್ವಚೈತನ್ಯ. ಅಂಥ ಒಂದು ವಿಶ್ವಚೈತನ್ಯ ಭಗವಂತನ ನಾನಾ ರೂಪಗಳನ್ನು ನಾವು ಈ ಶ್ಲೋಕದಲ್ಲಿ ಕಾಣಬಹುದು. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗಬಹುದು ಗಮನಿಸೋಣ ಬನ್ನಿ. ಬಿತ್ತದಿರೆ ಬೆಳೆಯಲ್ಲಿ ಸುತ್ತದಿರೆ ಇಳೆಯಲ್ಲಿ, ಬಿತ್ತದಿರೆ ಬೆಳೆಯಲ್ಲಿ ಸುತ್ತದಿರೆ ಇಳೆಯಲ್ಲಿ, ತಳಿರೆಲ್ಲಿ ಸೊಂಪೆಲ್ಲಿ ಮುಗಿಲ ನೀರಿರದೆ, ಸರಸತೆಯ ಸೋಂಕಿರದೆ ಚಾರುತರ ಕಲೆಯಲ್ಲಿ, ಸರಸತೆಯ ಸೋಂಕಿರದೆ ಚಾರುತರ ಕಲೆಯಲ್ಲಿ,
ಜೀವ ಸ್ಪಂದನ ಬದುಕು ಮುದ್ದು ರಾಮ, ಜೀವ ಸ್ಪಂದನ ಬದುಕು ಮುದ್ದು ರಾಮ. ಈ ಬದುಕಿಗೆ ಆ ಜೀವದ ಸ್ಪಂದನೆಯೇ ಆ ಭಗವಂತ. ಚೈತನ್ಯದ ಶಕ್ತಿಯಾಗಿ, ಉತ್ಸಾಹದ ಸ್ಫೂರ್ತಿಯಾಗಿ, ಅದಮ್ಯ ಆಸಕ್ತಿಯ ಚೇತನವಾಗಿ, ಪ್ರತಿಜ್ಞೆಯಾಗಿ, ಛಲವಾಗಿ ನಮ್ಮ ಬದುಕಿನೊಂದಿಗೆ ಸ್ಪಂದನೆಯನ್ನು ಕೊಡ್ತಾ ಇದ್ದಾನೆ. ಆ ಭಗವಂತನನ್ನ ನಾವು ಅಂತರ್ಭಾವದ ಮೂಲಕ ಸಾಕ್ಷೀಕರಿಸಿಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.